ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆತ್ಮೀಯರೇ ಮತ್ತು ವಿದ್ಯಾರ್ಥಿಗಳೇ, ನಾನು ಉಡುಪಿ ದೊಡ್ಡನಗುಡ್ಡೆಯ ವಾಸಂತಿ ಅಂಬಲ್ಪಾಡಿ. ವಿದ್ಯಾರ್ಥಿಗಳೇ ಹಾಗೂ ಆತ್ಮೀಯರೇ, ನೀವಿನ್ನೂ ನನ್ನ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ಹಾಗೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಆತ್ಮೀಯರೇ ಮತ್ತು ವಿದ್ಯಾರ್ಥಿಗಳೇ, ಇಂದಿನ ವಿಡಿಯೋದಲ್ಲಿ ನಾನು ಕೊರಡ್ಕಲ್ ಶ್ರೀನಿವಾಸ ರಾವ್ ಅವರು ಬರೆದ ದನಿಯರ ಸತ್ಯನಾರಾಯಣ ಅನ್ನುವಂತಹ ಕಥೆಯನ್ನು ನಿಮ್ಮ ಮುಂದೆ ವಾಚನ ಮಾಡ್ತೇನೆ. ವಿದ್ಯಾರ್ಥಿಗಳೇ, ದನಿಯರ ಸತ್ಯನಾರಾಯಣ ಅನ್ನುವಂತಹ ಈ ಕಥೆಯನ್ನು ನಂದಾದೀಪ ಅನ್ನುವ ಕಥಾ ಸಂಕಲನದಿಂದ ಆಯ್ದುಕೊಂಡಿರುವಂಥದ್ದು. ಈ ಕಥಾ ಸಂಕಲನ 1938ರಲ್ಲಿ ಪ್ರಕಟವಾಗಿರುವಂಥದ್ದು. ಈ ಕಥೆಯಲ್ಲಿ ಶೋಷಣೆ, ವರ್ಗ ಸಂಘರ್ಷ ಮತ್ತು ಬಂಡಾಯದ ವಸ್ತುಗಳು, ಅಂದರೆ ಈ ಕಥೆಯಲ್ಲಿ ಬರುವಂತಹ ಪಾತ್ರಗಳು ತಂದೆ, ತಾಯಿ ಮತ್ತು ಇಬ್ಬರು ಮಕ್ಕಳು ಹಾಗೂ ದನಿ, ಇವರ ನಡುವಿನ ಸಂಘರ್ಷವನ್ನು ಧ್ವನಿಸ್ತದೆ. ಶೋಷಿತರ ಬಂಡಾಯ ಮತ್ತು ಮಾಲೀಕರ ದೃಷ್ಟಿಕೋನದ ನಡುವೆ ನಡೆಯುವಂಥ ಒಂದು ಸೂಕ್ಷ್ಮ ಸಂಘರ್ಷವನ್ನು ನಾವು ಈ ಕಥೆಯಲ್ಲಿ ಕಾಣಬಹುದು. ಈಗ ಕಥೆಯನ್ನು ನೋಡೋಣ. 6 ವರ್ಷದ ಆ ಹುಡುಗ ಕಲ್ಲು ಮುಳ್ಳಿನ ಏರು ತಗ್ಗಿನ ಊರ ಕಾಲು ದಾರಿ ನಡೆದು ಸೋತಿದ್ದಾನೆ. ಆತನ ತಲೆಯ ಮೇಲೊಂದು ಬಾಳೆಯ ಕಂದು, ಹೊರಲಾರದ ಹೊರೆಯದು ಅವನಿಗೆ. ಹೊತ್ತು ಕುತ್ತಿಗೆ ಸೋತಾಗ ಅದನ್ನು ಬಲಹೆಗಲ ಮೇಲೇರಿಸುವನು, ಅನಂತರ ಎಡಹೆಗಲ ಮೇಲೆ. ಅಲ್ಲಿಯೋ ನೋವಾದಾಗ ಬಲ ಕಂಕುಳಲ್ಲಿ ಇಟ್ಟು ಕೈಗಳಿಂದ ಆಧರಿಸಿ ಹಿಡಿದುಕೊಳ್ಳುವನು. ಬಳಿಕ ಅದು ಎಡ ಕಂಕುಳಿಗೆ ಹೋಗುವುದು, ಅಲ್ಲಿಂದ ತಿರುಗಿ ತಲೆಯ ಮೇಲೆ. ಹೀಗೆ ಬಡವನಿಗೆ ಹಣದ ಚರಿಗೆ ಸಿಕ್ಕಿದರೆ ಹೇಗೋ ಛಲದಿಂದ ಹೊತ್ತು ಮನೆಯ ಕಡೆಗೆ ಸಾಗುವಂತೆ ಆ 6 ವರ್ಷದ ಬಳಕೆಯೂ ತೋರದ ಹರಕಂಗಿಯ ಕೌಪೀನದ ಬಾಲಕನು ಬಾಳೆಯ ಕಂದನ್ನು ಹೊತ್ತು ಕಾಲೆಳೆದು ಮುಂದೆ ಸಾಗುತ್ತಿದ್ದಾನೆ, ಮನೆ ಹಾದಿ ಹಿಡಿದು. ಇನ್ನೂ 2-3 ಗಳಿಗೆ ನಡೆಯಬೇಕು. ಆದರೆ ಈಗಾಗಲೇ ತೀರ ದಣಿದು ಸುಣ್ಣವಾಗಿದ್ದಾನೆ. ಹಣೆ, ಕುತ್ತಿಗೆ, ಎದೆಯೆಲ್ಲ ಬೆವರು, ಮೋರೆ ಕೆಂಪೇರಿ ಕನಲಿದೆ. ಆದರೂ ಆ ಬಾಳೆಯ ಕಂದನ್ನು ತೆಗೆದತ್ತ ಬಿಸುಡಲಾರ. ಮಾತ್ರವಲ್ಲ, ಬಿಗುವಾಗಿ ಹಿಡಿದರೆ ಅದೆಲ್ಲಿ ಜಜ್ಜಿ ಹೋಗುವುದೋ, ಸಡಿಲವಾಗಿ ಕೈಗೊಟ್ಟರೆ ಅದೆಲ್ಲಿ ಜಾರಿ ಬಿದ್ದು ಸುಳಿ ಮುರಿದು ನಜ್ಜುಗುಜ್ಜಾಗುವುದೋ ಎಂದು ಬೆದರಿ ಬಹು ಜಾಗರೂಕತೆಯಿಂದ ಹೊರುತ್ತಿದ್ದಾನೆ ಅದನ್ನು. ಹೆತ್ತಬ್ಬೆ ತನ್ನ ಮಗುವನ್ನು ಅಷ್ಟು ಜತನದಿಂದ ಹಿಡಿದುಕೊಳ್ಳುವಳೋ ಎಂದು ಸಂಶಯ ಬರಬೇಕು ನೋಡುವವರಿಗೆ. ಹೀಗೆ ಹಿಂದೆ ಬಿದ್ದರೆ ಹೇಗೆ ಮನೆ ಸೇರುವುದು? ಹೊತ್ತು ಇಳಿಯುವುದು ಕಾಣುವುದಿಲ್ಲವೇ? ಬೇಡ ಬೇಡ ಎಂದರೂ ಕೇಳದೆ ಹೊತ್ತೆ. ಯಾವ ಕರ್ಮಕ್ಕೆ ಅದು? ತೆಗೆದತ್ತ ಒಗೆದು ಬೇಗ ಮುಂದೆ ಬಂದಿ ಆಯಿತು, ಇಲ್ಲವಾದರೆ ನಾನೇ ಎಳೆದು ಬಿಸಾಡುತ್ತೇನೆ ನೋಡು ಎಂದು ಗದರಿಸುತ್ತಾಳೆ ಮುಂದೆ ಸಾಗುತ್ತಿರುವ ಅವನ ತಾಯಿ. ಅವಳಾದರೂ ಆ ಕಂದನ್ನು ತೆಗೆದುಕೊಳ್ಳಬಾರದೆ ಎಂದರೆ ಅವಳಿಗೊಂದು ಹೊರೆ ಬೇರೆಯೇ ಇದೆ. ಸುಮಾರು 3 ವರ್ಷದ ಮಗು. ಬಡತವರಿಗೆ ಸೋಣೆ ತಿಂಗಳ ಬಿದ್ದಿಗೆ ಹೋಗಿ ಹೊಕ್ಕ ಬಡಮನೆಗೆ ಹಿಂತಿರುಗಿ ಬರುತ್ತಿರುವವಳು ಅವಳು. ಅವಳ ತಾಯಿ ಕೊಟ್ಟ 4 ಹಳೆಯ ಸೌತೆಕಾಯಿ, 1 ಸೇರು ಆವಡೆ, 1 ತುಂಡು ಮರಸಣಿಗೆ, ಹರುವೆಯ ದಡಿ, ಕೆಸುವಿನ ಕಾಲು ಇತ್ಯಾದಿಗಳ ಒಂದು ಕಟ್ಟು ಬಲಗೈ ತುದಿಯಿಂದ ತೂಗಿ ತೂಗಿ ಕೈ ತುಂಡಾಗುವಂತಾಗಿದೆ. ಎಡ ಕಂಕುಳಲ್ಲಿದೆ ಆ ಮಗು. ನಡೆಯಲಿಕ್ಕೆ ಸಣ್ಣದು, ಹೊರಲಿಕ್ಕೆ ದೊಡ್ಡದು. ತಾಯಿಯ ಗದರಿಕೆಯನ್ನು ಕೇಳಿ ಅವಳೆಲ್ಲಾದರೂ ಆ ಕಂದನ್ನು ಎಳೆದು ಬಿಸಾಡುವಳೋ ಎಂದು ಅವಳ ಹಿಂದೆ ಓಡಿಯೋಡಿ ನಡೆಯುತ್ತಿದ್ದ 4 ವರ್ಷದ ಹರಕು ಪಾವಡೆಯ ಕಾಡಿಗೆ ಗಣ್ಣಿನ ಹುಡುಗಿಯೊಂದು ಅಣ್ಣನ ಕೈಯಿಂದ ಅದನ್ನು ತೆಗೆದುಕೊಂಡು ಅವನು ಮಾಡಿದಂತೆ ತಲೆ, ಹೆಗಲು, ಕೈ ಕಂಕುಳಗಳನ್ನೆಲ್ಲ ಉಪಯೋಗಿಸಿ ಹೆಣಗಾಡಿ ಅಂತೂ ಸ್ವಲ್ಪ ದೂರ ತಂದಿತು. ಅಷ್ಟರಲ್ಲಿ ತುಸು ಸುಧಾರಿಸಿಕೊಂಡ ಅಣ್ಣನು ತಿರುಗಿ ತಲೆಗೊಟ್ಟ ಆ ಕಂದಿಗೆ. ಹೀಗೆ ಅಣ್ಣ ಸೋತಾಗ ತಂಗಿ, ತಂಗಿ ಸೋತಾಗ ಅಣ್ಣ ಎಂದು ಹಾಗೂ ಹೀಗೂ ಆ ಕಂದು ಬಂದಿಳಿಯಿತು ಅವರ ಗುಡಿಸಲ ಬಾಗಿಲಿನಲ್ಲಿ. ಅದೊಂದು ರಸಬಾಳೆಯ ಕಂದು. ಅವರ ಅಜ್ಜಿಯ ಮನೆಯಲ್ಲಿ ರಸಬಾಳೆಯ ಚಿಕ್ಕದೊಂದು ಗೊನೆ ಬಲಿದಿತ್ತು. ಮೊಮ್ಮಕ್ಕಳು ಬರುವಾಗ ಹಣ್ಣಾಗಲೆಂದು ಆ ಮುದುಕಿ ಅದನ್ನು ಕಡಿಸಿ ತೂಗಿಸಿದ್ದಳು. ಆದರೆ ಇವರು ಅಜ್ಜಿಯ ಮನೆ ಸೇರುವುದಕ್ಕೆ 2 ದಿನ ಮುಂಚಿತವಾಗಿ ಅದು ಚೆನ್ನಾಗಿ ಮಾಗಿತ್ತು. ರಸಬಾಳೆಯ ಹಣ್ಣಲ್ಲವೇ? ಮಾಗಿದ ಮೇಲೆ ಗೊನೆಯಲ್ಲಿ ನಿಲ್ಲಲಿಲ್ಲ. ಮಗನ ಮಕ್ಕಳು ತಿನ್ನದೆಯೂ ಕೇಳಲಿಲ್ಲ. ಆದರೂ ಆ ಮುದುಕಿಯು 4 ಹಣ್ಣುಗಳನ್ನು ಎಲ್ಲೋ ಮಡಕೆಯೊಳಗೆ ಅಡಗಿಸಿಟ್ಟಿದ್ದು
ತುಂಬ ತಿಂದಿದ್ದ ಆ ಮಕ್ಕಳ ಕಣ್ಣು ತಪ್ಪಿಸಿ ಈ ಮೊಮ್ಮಕ್ಕಳಿಗೆ ಕೊಟ್ಟಳು. ಊರ ಜಾತ್ರೆಯಲ್ಲಿ ಅಂಗಡಿ ಎದುರು ತೂಗಿಸಿದ್ದ ಬಾಳೆಯ ಗೊನೆಗಳನ್ನು ಈ ಮಕ್ಕಳು ಕಂಡಿದ್ದರಲ್ಲದೆ ತಿಂದು ನೋಡಿದವರಲ್ಲ. ಜಾತ್ರೆಗೆ ಹೋದಲ್ಲಿ ಒಂದೆರಡು ಮಂಡಕ್ಕಿಯುಂಡೆ ಚಕ್ಕುಲಿಗಳಿಗಿಂತ ಹೆಚ್ಚಿನದೇನನ್ನೂ ಕೊಂಡುಕೊಡಲಾರದಷ್ಟು ಕಡುಬಡತನ ಆ ಮಕ್ಕಳ ತಂದೆ ತೌಡನಿಗೆ. ಆದುದರಿಂದ ಹಣ್ಣು ಹಣ್ಣಾದ ಆ ಬಾಳೆಯ ಹಣ್ಣು ಅಮೃತಪ್ರಾಶನದಂತಾಯಿತು ಅವರಿಗೆ. ಅಜ್ಜಿಯ ಬಳಿ ಕುಳಿತು ಅದರ ಕತೆ ಕೇಳಿದರು. ಅಜ್ಜಿಯು ಹೇಳಿದಳು. ಆ ಉದ್ದದ ಕಥೆಯನ್ನು ಗಿಡ್ಡಾಗಿ ಹೇಳುವುದಾದರೆ, 1 ವರ್ಷದ ಹಿಂದೆ ಅವರ ಮಾವ ಒಂದು ರಸಬಾಳೆಯ ಕಂದನ್ನು ತಂದು ನೆಟ್ಟಿದ್ದ. ಅದು ಗೊನೆ ಹಾಕಿತ್ತು. ಆದರೆ ಆ ಗೊನೆ ಬೇಗ ಹಣ್ಣಾಯಿತು. ಇವರು ಬಂದುದು ತಡವಾಯಿತು. ಈಗ ಆ ಬಾಳೆಯ 4 ಕಂದುಗಳಿವೆ. ಅವು ಬೆಳೆದು ಗೊನೆ ಹಾಕುವವು. ಆಗ ಒಂದು ಗೊನೆಯನ್ನೇ ಅವರಿಗೆ ಅವಳು ಕಳಿಸಿಕೊಡುವಳು. ಇದನ್ನು ಕೇಳಿದ ಆ ಮಕ್ಕಳಲ್ಲಿ ಒಂದು ಯೋಚನೆ ಮಿಂಚಿತು. ತಾವು ಅಲ್ಲಿಂದ ಒಂದು ಕಂದನ್ನು ಕೊಂಡು ಹೋಗಿ ತಮ್ಮ ಮನೆಯೆದುರು ಮೋರೆ ತೊಳೆಯುವಲ್ಲಿ ನೆಟ್ಟರಾಗದೆ ಎಂದು. 2-3 ದಿನ ಅದೇ ಹಂಬಲ ಅವರಿಗೆ. ಕೊನೆಗೆ ಮಾವನು ಅವರಿಗೊಂದು ಕಂದು ಕೊಡುತ್ತೇನೆ ಎಂದಾಗ ಅವರಿಗಾದ ಆ ಆನಂದ ಬರೆದು ಬಣ್ಣಿಸಲಾದೀತೆ. ಮುಂದೇನಾಯಿತೆಂಬುದು ಗೊತ್ತೇ ಇದೆಯಲ್ಲ. ತಮ್ಮ ಗುಡಿಸಲು ಸೇರಿದ ಆ ಮಕ್ಕಳು ಬೂದ ತುಕ್ರಿಯರು, ಅಂದರೆ ಆ ಮಕ್ಕಳ ಹೆಸರು. ಮರುದಿನ ಬೆಳಿಗ್ಗೆ ಎಲ್ಲರಿಗಿಂತ ಮೊದಲು ಎಚ್ಚೆತ್ತು ತೌಡನನ್ನು ಬೇಡಿ ಕಾಡಿ ಅದನ್ನು ನಡೆಸಿದರು. ತೌಡನು ದಿನಗೂಲಿ ಮಾಡಿ ಸಂಸಾರ ಹೊರುವ ಕಡುಬಡವ. ಆದರೆ ಇರಲಿಕ್ಕೊಂದು ಮಾಡಬೇಕಲ್ಲ. ಅದಕ್ಕಾಗಿ ಕೋಟೆ ಮನೆ ನಾಗಪ್ಪನವರ 4-6 ಚೌಕು ತೆಂಗಿನ ಪಾಳು ತೋಟದ ಆ ಗುಡಿಸಲಲ್ಲಿ ಇದ್ದ. ಅದಕ್ಕೂ 6 ರೂಪಾಯಿ ಗೇಣಿ ಕೊಟ್ಟು ಗುಡಿಸಲು ಚಾವಣಿ ಮಾಡಿಕೊಳ್ಳಬೇಕಿತ್ತು. ಮೇಲಾಗಿ ದನಿಯರ ಬಿಟ್ಟಿ ಬೇಗಾರಿಯಂತೂ ಇದ್ದದ್ದೇ. ಆ ಜಾಗದಲ್ಲಿ ಏನಾದರೂ ಬಾಳೆ ತರಕಾರಿಗಳನ್ನು ಬೆಳೆಸಬಹುದೆಂದರೆ ತೌಡನ ಪಾಳುತೋಟವು ನೆರೆಹೊರೆಯ ಆಢ್ಯರ ಆಕಳುಗಳ ಆಹಾರ ಕ್ಷೇತ್ರ. ಅವನು ಹಾಗೆಲ್ಲ ಬಿಟ್ಟು ಬಿಡಬಾರದೆಂದು ಹೇಳುವ ಅಥವಾ ಹೊಡೆದೋಡಿಸುವ ಎದೆಗಾರಿಕೆಯು ಬಡ ತೌಡನಿಗೆ ಎಲ್ಲಿಂದ? ನಾಳೆ ಅವರಲ್ಲಿಯೇ ದುಡಿದು 2 ಸೇರಕ್ಕಿಯ ಪಥ್ಯ ತರಬೇಕಲ್ಲ ಅವನಿಗೆ. ಅಲ್ಲದೆ ಆಢ್ಯರ ಅವಕೃಪೆಗೆ ಈಡಾಗಿ ಬಡವನು ಅವರೆಡೆಯಲ್ಲಿ ದಿನ ದೂಡಲಾಪನೆ. ಅದರಿಂದಾಗಿ ತೌಡನಾವುದನ್ನೂ ನೆಡುತ್ತಿದ್ದಿಲ್ಲ. ಆದರೆ ಈಗ ಈ ಮಕ್ಕಳ ಕಾಟಕ್ಕಾಗಿ ನೆಟ್ಟ ಮೇಲೆ ಕಾಪಾಡಿಕೊಡದಿದ್ದರೆ ಇವರ ಅನುದಿನದ ಗೋಳಾಟ ಅವನು ಮನೆ ಹೊಕ್ಕಾಗಲೆಲ್ಲ ತಪ್ಪುವಂತಿದ್ದಿಲ್ಲ. ಆದುದರಿಂದ ಒಲೆಯೊಟ್ಟುವ ಅನಿವಾರ್ಯ ಅವಶ್ಯಕತೆಗಳಿಗಾಗಿ ಕೂಡಿಟ್ಟ ಕೊತ್ತಳಿಗೆಗಳನ್ನು ಆ ಕಂದಿನ ಸುತ್ತ ನೆಟ್ಟು ಗಟ್ಟಿಮುಟ್ಟಿನ ಬೇಲಿ ಮಾಡಿದ. ಅಷ್ಟಾದ ಮೇಲೆ ಆ ಮಕ್ಕಳು ಅಂದು ಗಂಜಿಯೂಟಕ್ಕೆ ಒಳಗೆ ಹೋದುದು. ಅಂದಿನಿಂದ ಬೂದ ತುಕ್ರಿಯರು ಹೊತ್ತಾರೆ ಎದ್ದು ಕಣ್ಣೊರೆಸಿಕೊಳ್ಳುತ್ತಾ ಹೋಗಿ ಮೊದಲು ನೋಡುವುದು ಆ ಕಂದನ್ನು. ದಿನದಲ್ಲಿ ಅದನ್ನೆಷ್ಟು ಸಲ ನೋಡುತ್ತಿದ್ದರೂ ಲೆಕ್ಕವಿಟ್ಟವರಾರು. ಮುಸ್ಸಂಜೆಗೆ ಗುಡಿಸಲು ಸೇರುವ ಮೊದಲೊಮ್ಮೆ ಅದನ್ನು ನೋಡಿಕೊಂಡು ಬರದಿದ್ದರೆ ಅವರಿಗೆ ನಿದ್ದೆ ಹತ್ತದು. ಹೀಗೆ ಅವರು ದಿನ ನೋಡುತ್ತಿದ್ದಂತೆ ಅದರ ಬುಡದಲ್ಲಿ ಹೋಗಿ ನಿಂತು ಅದರ ಬೆಳವಣಿಗೆಯ ಕುರಿತು ಮಾತುಕತೆಯಾಡುತ್ತಿದ್ದಂತೆ ಆ ಕಂದು ಸುಳಿಯಾಗಿ ಬೆಳೆದು ಬಾಳೆಯ ಮರವಾಯಿತು. ಬೇಸಿಗೆಯು ಬಂದಾಗ ಬೂದ ತುಕ್ರಿಯರಿಗೆ ಕುಡಿಕೆ ಹಿಡಿದು ಕೆರೆಯಿಂದ ನೀರು ಹೊತ್ತು ಬಾಳೆಯ ಬುಡಕ್ಕೆ ಸುರಿದಷ್ಟು ಸಾಲದು. ಅದರಿಂದಾಗಿ ಆ ಮಕ್ಕಳ ಮೈಯಿಂದೆಷ್ಟು ಬೆವರು ಸುರಿದಿತ್ತೋ ಅಳೆದವರು ಯಾರು? ಬೇಸಿಗೆಯು ಹೋಗಿ ಮುಂಗಾರು ಮಳೆಯ ಮೋಡವೆದ್ದಿದ್ದ ಅದೊಂದು ರಾತ್ರಿ ಬೂದ ಎದ್ದು ಅಳತೊಡಗಿದ. ಅಯ್ಯೋ ಗಾಳಿ ಗಾಳಿ, ನಮ್ಮ ಬಾಳೆ ಮುರಿದು ಬಿದ್ದರೆ ಎಂದು ಬಿಕ್ಕಿ ಕೂಗಿದ. ತೌಡನೆದ್ದು ಹೋಗಿ ಅದಕ್ಕೆ ಸುತ್ತಲೂ 4 ಕೊತ್ತಳಿಗೆಗಳನ್ನು ಊತ ಕೊಟ್ಟು ಕಟ್ಟಿ ತೋರಿಸಿ ಸಮಾಧಾನಗೊಳಿಸಿದ ಮೇಲೆ ಹುಡುಗನು ಹೋಗಿ ತಿರುಗಿ ನಿದ್ದೆ ಮಾಡಿದ. ಒಂದು ದಿನ ತುಕ್ರಿಯು ಬಾಳೆಯ ಬುಡದಲ್ಲಿ ನಿಂತು ಕುಣಿದು ಅಣ್ಣ ಅಣ್ಣ ಎಂದು ಕೂಗಿದಳು. ಬೂದನು ಓಡಿ ಹೋಗಿ ನೋಡುತ್ತಾನೆ. ಬಾಳೆಯ ತುದಿಯಲ್ಲಿ ಹೂವಿನ ಮೂತಿ. ದಿನ ಹೋದಂತೆ ಹೂವು ಹೊರಬಂತು. ಬೆರಳು ಬಿಟ್ಟಿತು. ಬೆರಳುಗಳು ಬಲಿತು ತೋರ ಕಾಯಿಗಳಾದವು. ಬೂದ ತುಕ್ರಿಯರೊಂದಿಗೆ ಚಿಕ್ಕ ಧೂಮನೂ ಹೋಗಿ ಗೊನೆಯನ್ನು ನೋಡುತ್ತಾ ನಿಲ್ಲುತ್ತಿದ್ದ. ಅದು ಹಣ್ಣಾದಾಗ ಅವನಿಗೂ ಪಾಲು ಕೊಡುವುದಾಗಿ ಅಕ್ಕ ಅಣ್ಣಂದಿರು ಹೇಳುತ್ತಿದ್ದರು. ಅವರು ಹೊತ್ತು ತಂದ ಕಂದು, ಅವರಪ್ಪ ನೆಟ್ಟ ಕಂದು, ಅವರು ನೀರೆರೆದು ಬೆಳೆಯಿಸಿದ ಕಂದು. ಅದು ಬಿಟ್ಟ ಗೊನೆಯು ಅವರದು. ಅದು ಹಣ್ಣಾದಾಗ ಅದನ್ನೆಲ್ಲರಿಗೆ ಪಾಲು ಮಾಡಿ ಹಂಚುವವರು ಅವರೇ. ಅವರಜ್ಜಿಗೂ ಒಂದು ಪಾಲಿದೆ ಅದರಲ್ಲಿ. ತೌಡ,
ಆ ಗೇಣಿ ಬಾಕಿ 2 ರೂಪಾಯಿ ಯಾವಾಗ ಕೊಡುವುದು? ಅದೇನು ನಿನ್ನ ವರ್ಗದ ತೋಟವೆಂದು ತಿಳಿದೆಯಾ ಎಂದು ಗುಡುಗುಡಿಸಿ ನುಡಿದರು ನಾಗಪ್ಪಯ್ಯ. ತೌಡನು ಅವರ ಮೋರೆ ನೋಡದೆ ಕತ್ತು ತಗ್ಗಿಸಿಕೊಂಡೇ ದೀನತೆಯ ಬೀಳು ದನಿಯಲ್ಲಿ, ಈ ಮಳೆಗಾಲದ ಬರಗಾಲ ಸಾಗಲಿ, ಕಬ್ಬು ಹೂಡುವ ಆಲಿಯ ಕಾಲದಲ್ಲಿ ಹೇಗಾದರೂ ದುಡಿದು ಉಳಿಸಿ ತೀರಿಸುತ್ತೇನೆ ಎಂದ. ದನಿಯರು ಏನೇನೋ ಸಿಟ್ಟು ಮಾತಾಡಿ ಕೊನೆಗೆ, ಯಾವಾಗ ಕೇಳಿದರೂ ಇಂದಿಲ್ಲ ಮುಂದೆ ಎಂದೆನ್ನುವ ನಿನ್ನ ರೋಗ ಇದ್ದೇ ಇದೆ, ಆಗಲಿ, ಆಲಿಯ ಕಾಲದವರೆಗೂ ಕಾದು ಬಿಡುತ್ತೇನೆ ಎಂದು ಸಮಾಧಾನಕ್ಕೆ ಬಂದು, ಆಗ ತೋಟದತ್ತ ಕಡೆಯಿಂದ ಬರುತ್ತಿದ್ದಾಗ ಆ ಬಾಳೆಯ ಗೊನೆಯನ್ನು ನೋಡಿದೆ. ನಾಡದು ಹುಣ್ಣಿಮೆ ನಮ್ಮಲ್ಲೊಂದು ಸತ್ಯನಾರಾಯಣ. ನಾಳೆಯೇ ಅದನ್ನು ಕಡಿದಿಟ್ಟರೆ ಅಂದಿಗೆ ಹಣ್ಣಾದೀತು. ಹುಣ್ಣಿಮೆಯ ಬೆಳಿಗ್ಗೆ ತಂದು ಕೊಟ್ಟು ಬಿಡು, ತಿಳಿಯಿತೆ ಎಂದರು. ತೌಡನಿಗೆ ಸಿಡಿಲು ಬಡಿದಂತಾಯಿತು. ಅವನೇನು ಹೇಳಿಯಾನು? ಮೌನವಾಗಿದ್ದ. ಏನು ಹೇಳಿದ್ದು ಕೇಳಿತೆ ಎಂದರು ತುಸು ಬಿರುಸಿನ ದನಿಯಲ್ಲಿ ಧನಿಯರು. ತೌಡನು ಅಂಜುತ್ತಂಜುತ್ತಾ ನಾಲಿಗೆ ತಡವರಿಸುತ್ತಾ, ಮಕ್ಕಳು ಬಹಳ ಆಶೆಯಿಂದ ಬೆಳೆಸಿದ್ದು, ಕೆಳಗಿನ 1-2 ಸಣ್ಣ ಹಣಿಗೆಯಾದರೂ ಆ ಮಕ್ಕಳಿಗೆ ಎನ್ನುವಷ್ಟರಲ್ಲೇ ಧನಿಯರು, ಮಕ್ಕಳಿಗೆ ರಸಬಾಳೆ ಹಣ್ಣು ಮಣ್ಣು ದೇವರ ಬಾಯಿಗೆ ಬೀಳಲಿ, ಮಕ್ಕಳ ಮೈಕೈ ಸುಖ ಕೊಡುತ್ತಾನೆ ಸತ್ಯನಾರಾಯಣ, ಮಕ್ಕಳಿಗಿಟ್ಟುಕೊಂಡು ದೇವರಿಗೆ ಕೊಡೋದೆ, ಹೀಗೆಲ್ಲ ಮಾಡೋದ್ರಿಂದಲೇ ನಿತ್ಯ ದರಿದ್ರ ತಪ್ಪೋದಿಲ್ಲ ನಿಮಗೆಲ್ಲ ಎನ್ನುತ್ತಾ ತಿರುಗಿ ಕೆಂಪೇರ ತೊಡಗಿದರು. ತೌಡನು ಗುಡಿಸಲಿಗೆ ಬಂದ. ನಡೆದ ಸಂಗತಿಯನ್ನೆಲ್ಲ ಹೆಂಡತಿ ದೆಯ್ಯಿಗೆ ಗುಟ್ಟಾಗಿ ಹೇಳಿದ. ಅವಳು, ಅಯ್ಯೋ ದೇವರೇ, ಮಕ್ಕಳು 1 ವರ್ಷದಿಂದ ಬೆವರು ಸುರಿದು ನೀರೆರೆದು ಹಣ್ಣು ತಿಂದೇವೆಂದು ಆಶೆ ಮಾಡಿ ಮಾಡಿ ಕಡೆಗೆ ಎನ್ನುವಷ್ಟರಲ್ಲೇ ಅವಳಿಗೆ ಕಣ್ಣೀರು ಬಂತು. ಕುತ್ತಿಗೆ ಬಿಗಿಯಿತು. ಮಾತು ಮುಂದುವರಿಯದಂತಾಯಿತು. ಆದರೇನು ಮಾಡುವುದು? ಹಣ್ಣಿನ ಗೊನೆಯು ಹುಣ್ಣಿಮೆಯ ದಿನ ಧನಿಯರ ಅಂಗಳವೇರಲೇಬೇಕು. ತೌಡನು ಗೊನೆಯನ್ನು ಕಡಿದ. ಮಕ್ಕಳು ಸಂತೋಷದಿಂದ ಕುಣಿದಾಡಿದವು. ಹಲವು ಪ್ರಶ್ನೆಗಳನ್ನು ಕೇಳಿದವು. ನೀವೆಲ್ಲ ರಗಳೆ ಮಾಡಬೇಡ್ರಿ ನೋಡೋಣ ಎಂದು ಒಂದೇ ಮಾತಿನಿಂದ ತನ್ನ ರಗಳೆಯನ್ನು ನುಂಗಿಕೊಳ್ಳುತ್ತಾ ಅವರ ಬಾಯಿ ಕಟ್ಟಿಸಿ ಗೊನೆಯನ್ನು ಒಳಗೆ ತೂಗ ಹಾಕಿ ಹರಕು ಬಟ್ಟೆ ಸುತ್ತಿದ. ಮಕ್ಕಳು ದಿನದಿನವೂ ಅದು ಹಣ್ಣಾಯಿತೋ ಎಂದು 18 ಸಲ ಎಡೆಯಿದ್ದಲ್ಲಿ ಇಣುಕಿ ನೋಡುತ್ತಿದ್ದವು. ಹುಣ್ಣಿಮೆಗೆ 2 ದಿನ ಮುಂಚೆ ಬಟ್ಟೆಯ ಹರಕಿನೆಡೆಯಲ್ಲಿ ಕಾಯಿಯೊಂದು ಅರಸಿನ ಬಣ್ಣ ತಾಳಿದುದನ್ನು ಬೂದ ಕಂಡು ಹಿರಿ ಹಿಗ್ಗಿ ತಂದೆಯ ಬಳಿಗೋಡಿ ಹೇಳಿದ, ಇಲ್ಲ, ಅದಿನ್ನೂ ಚೆನ್ನಾಗಿ ಹಣ್ಣಾಗಿಲ್ಲ. ನೀವು ನಡುವೆ ಹೀಗೆಲ್ಲ ರಗಳೆ ಮಾಡಿದರೆ ನಾನದನ್ನು ತೆಗೆದು ತೋಡಿಗೆ ಬಿಸಾಡುತ್ತೇನೆ ಎಂದು ತೌಡನೆಂದುದೇ ತಡ. ಮಕ್ಕಳು ಬೆದರಿ ಮೌನವಾದರು. ಹುಣ್ಣಿಮೆಯ ದಿನ ಹೊತ್ತಾರೆ ಮಕ್ಕಳೆದ್ದು ನೋಡುತ್ತಾರೆ. ಬಾಳೆಯ ಗೊನೆಯೂ ಇಲ್ಲ, ತಂದೆಯೂ ಇಲ್ಲ. ಗೋಳೋ ಗೋಳು 3 ಮಕ್ಕಳದು. ದೆಯ್ಯಿಯೋ ಅವರನ್ನು ಸಮಾಧಾನಗೊಳಿಸುವುದಕ್ಕೆ ಏನೇನೋ ಕಾಳಬೆಕ್ಕು ತಿಂದು ಹೋದ ಕತೆ ಹೇಳಿದಳು. ಅದನ್ನು ಕೇಳಿ ಚಿಕ್ಕ ಧೂಮನು, ಆ ಕಾಲಬೆಕ್ಕು ಬೆಕ್ಕು ಸತ್ತೇ ಹೋಗಲಿ ಎಂದರೂ ಬೂದ ತುಕ್ರಿಯರು ಅಂತಹ ಕತೆಯನ್ನು ನಂಬಿ ಸಮಾಧಾನವಾಗುವಂತಿಲ್ಲ. ಕೊನೆಗೆ ದೆಯ್ಯಿಯು ಅದನ್ನು ಧನಿಯರಲ್ಲಿಗೆ ಅಪ್ಪಕೊಂಡು ಹೋದರು. ಅಲ್ಲಿ ಸತ್ಯನಾರಾಯಣ ದೇವರಿಗೆ ಅದು ಬೇಕಂತೆ ಎಂದಳು. ದೇವರು ಅದನ್ನು ತಿಂತಾರೆಯೇ ಎಂದು ಬೂದನ ಪ್ರಶ್ನೆ. ದೇವರಿಗೆ ಅಷ್ಟು ಬೇಕಿತ್ತೆ, ನಮಗೆ 2 ಒಂದೊಂದು ಆದರೂ ಇರಬಾರದಾಗಿತ್ತೆ ಎಂದು ತುಕ್ರಿಯ ತರ್ಕ. ಹೋಗಲಿ, ಆ ಆಲೋಚನೆ ಬಿಡಿ. ಅದರ 2-3 ಕಂದುಗಳಿವೆ. ಯಾವುದಾದರೊಂದು ಬೇಗನೆ ದೊಡ್ಡದಾಗಿ ಗೊನೆ ಹಾಕಿತು. ಅದು ಪೂರಾ ನಿಮಗೆ ಎನ್ನುತ್ತಾ ಮಕ್ಕಳ ಆ ಅಳುಮೊರೆಯನ್ನು ನೋಡಲಾರದೆ ಒಳಗೆ ಹೋಗಿಬಿಟ್ಟಳು ತಾಯಿ. ಆದರೆ ಆ ಮಕ್ಕಳು ಮನೆಯಲ್ಲಿ ಏನೋ ಮಹಾವಿಪತ್ತು ಸಂಭವಿಸಿದ್ದಂತೆ ತಲೆಗೊಂದು ಕೈ ಕೊಟ್ಟು ಜೋಲು ಮೋರೆ ಹಾಕಿ ಕಣ್ಣೀರು ಒರೆಸಿಕೊಳ್ಳುತ್ತಾ ಜಗಲಿಯಲ್ಲಿ ಕುಳಿತಿದ್ದವು. ತುಸು ಹೊತ್ತಾದ ಮೇಲೆ ಅದೇನು ಯೋಚನೆ ಹೊಳೆಯಿತೋ ಆ ಬೂದನಿಗೆ. ನೋಡಿ, ಅವನು ಅಂಗಳಕ್ಕೆ ಹಾರಿದ. ತುಕ್ರಿ ಬಾ ಎನ್ನುತ್ತಾ ಬಾಳೆಯ ಕಂದುಗಳು ಇರುವೆಡೆಗೆ ಧಾವಿಸುತ್ತಿದ್ದಾನೆ. ತುಕ್ರಿಯೂ ಓಡಿ ಸೇರಿದ್ದಾಳೆ. ನೋಡಿ, ಬೂದನು ಆ ಕಂದುಗಳನ್ನು ಒಂದೊಂದಾಗಿ ಹಿಡಿದು ಬಗ್ಗಿಸಿ ತಿರುವಿ ಮುರಿಯುತ್ತಾ, ಇವು ಗೊನೆ ಹಾಕೋದು ಬೇಡ, ಸತ್ಯನಾರಾಯಣ ತಿನ್ನೋದು ಬೇಡ ಎನ್ನುತ್ತಾ ಅವನ್ನೆಲ್ಲ ಸೀಳಿ ಮುರಿದು ಹಾಕಿ ಅಲ್ಲೆಲ್ಲ ಕೆಸರೇಳುವಂತೆ ಅವುಗಳ ಮೇಲೆ ತಕ ಕುಣಿಯುತ್ತಿದ್ದಾನೆ. ತುಕ್ರಿಯೂ ಕುಣಿಯುತ್ತಿದ್ದಾಳೆ. ಅದೇನು ಆವೇಶ, ಅದೆಂತಹ ದೃಶ್ಯ! ವಿದ್ಯಾರ್ಥಿಗಳೇ,
ಶ್ರೀನಿವಾಸರಾವ್ ಕೊರಡ್ಕಲ್ ಇವರು ಬರೆದ ದನಿಯರ ಸತ್ಯನಾರಾಯಣ ಅನ್ನುವಂಥ ಈ ಕಥೆ ಮುಕ್ತಾಯವಾಗ್ತದೆ. ವಿದ್ಯಾರ್ಥಿಗಳೇ, ನೀವೆಲ್ಲ ಇದೆಲ್ಲ ಗಮನಿಸಿರ್ಬೋದು. ಶ್ರೀಮಂತಿಕೆ ಮತ್ತು ಬಡತನಗಳ ನಡುವಿನ ಒಂದು ವೈರುಧ್ಯ ಅನ್ನುವಂಥದ್ದು. ಆರಂಭದಿಂದಲೂ ಆ ಎರಡು ಚಿಕ್ಕ ಮಕ್ಕಳು ಬಹಳಷ್ಟು ಕಷ್ಟಪಟ್ಟು ಆ ಕಂದನ್ನು ಹಿಡಿದುಕೊಂಡು ಬಂದದ್ದು, ಹಾಗೆ ಅದನ್ನು ಬೆಳೆಸಿದ್ದು. ಮಕ್ಕಳು ದಿನ ದಿನ ಆ ಒಂದು ಬಾಳೆ ಗಿಡದ ಹತ್ತಿರ ಹೋಗಿ ಬಾಳೆ ಗೊನೆ ಆ ಕಂದು ಬೆಳೆದಿದೆಯೇ, ದೊಡ್ಡದಾಯಿತಾ, ಗೊನೆ ಬಿಟ್ಟದ್ದನ್ನು ನೋಡಿರುವಂಥದ್ದು, ಅದರ ರುಚಿಯನ್ನು ತಾನೇ ಆಲೋಚನೆ ಮಾಡಿಕೊಂಡು, ಅಂದರೆ ಆ ಹಣ್ಣನ್ನು ಯಾವತ್ತೂ ತಿನ್ನುತ್ತೇನೋ ಅನ್ನುವಂತಹ ರೀತಿಯಲ್ಲಿ ಅವರೆಲ್ಲ ದೃಷ್ಟಿ ಅದರ ಮೇಲೆ ಇತ್ತು. ಅಜ್ಜಿಯ ಮನೆಯಲ್ಲಿ ತಿಂದಂತಹ ಒಂದೆರಡು ಹಣ್ಣುಗಳ ಆ ರುಚಿಯೇ ಅವರ ಮನಸ್ಸಿನ ಒಳಗಿತ್ತು. ಅಂತಹ ಒಂದು ಬಾಳೆ ಗಿಡವನ್ನು ತಾವೂ ಕೂಡ ನೆಟ್ಟು ಅದರ ಹಣ್ಣುಗಳ ರುಚಿಯನ್ನು ಸವಿಬೇಕು ಅನ್ನುವಂಥದ್ದು ಇಡೀ ಕಥೆಯ ತುಂಬೆಲ್ಲ ವಿವರಣೆ ಕೊಡ್ತಾ ಹೋಗ್ತಾರೆ ಕಥೆಗಾರರು. ಅಂತೂ ಹೊರಲಾರದ ಆ ಕಂದನ್ನು ತಗೊಂಡು ಬಂದು ಅಂತೂ ಒಂದು ಹಣ್ಣು ಬಿಡುವಷ್ಟರ ಮಟ್ಟಿಗೆ ಅಷ್ಟು ಕಷ್ಟಪಟ್ಟು ದುಡಿಯುವಂಥದ್ದು ಆ ಮಕ್ಕಳು, ಅಷ್ಟು ಶ್ರಮ ಪಡುವಂಥದ್ದು. ಕೊನೆಗೆ ಹಣ್ಣು ಬಿಟ್ಟಾಗ ಅದೊಂದು ದೇವರ ಪೂಜೆಯ ನೆವವಾಗಿ, ಸತ್ಯನಾರಾಯಣ ದೇವರ ಪೂಜೆ, ದೇವರು ಹೇಳಿದ್ನೋ ಇಲ್ವೋ ಅದು ಬೇರೆ ವಿಷಯ, ಅಂತೂ ಮನುಷ್ಯರಾದಂಥ ಧನಿಯರು ಹೇಳಿರುವಂಥದ್ದು. ಇದೆಲ್ಲವೂ ಕೂಡ ಅಂದರೆ ತಾವು ಮಾಡಿದಂಥ ಈ ಶ್ರಮಕ್ಕೆ ಫಲ ಸಿಗ್ತದೆ ಅನ್ನುವಾಗ ಆ ಒಂದು ಇಡೀ ಗೊನೆ ಇನ್ನೊಬ್ಬರ ಪಾಲಾಗಿ ಬಿಡ್ತದೆ. ಅಂದರೆ ಕಥೆಯ ಕೊನೆಯಲ್ಲಿ ಆಗುವಂತಹ ನಿರಾಶೆಯ ಆಳವನ್ನು ನಾವಿಲ್ಲಿ ಗಮನಿಸಬಹುದು. ಕೊನೆಗೆ ಈ ನಿರಾಶೆ, ಈ ಹತಾಶೆ ಎಷ್ಟು ಮೇರೆ ಮೀರ್ತದೆ ಅಂದರೆ ಕೊನೆಗೆ ಆ ಉಳಿದಂತಹ ಕಂದನ್ನೇ ಅವರು ಅದನ್ನು ತೆಗೆದು ಅದರ ಮೇಲೆ ಕುಣಿಯುವಂಥದ್ದು. ಅಂದರೆ ಬೇಡ, ನಾವು ಶ್ರಮಪಟ್ಟು ದುಡಿದಂತಹ ಈ ಒಂದು ಹಣ್ಣು, ಮುಂದಕ್ಕೆ ಆಗುವಂತಹ ಹಣ್ಣು ಇನ್ನೊಬ್ಬರ ಪಾಲಾಗುವುದು ಬೇಡ ಎಂದುಕೊಂಡೇ ಈ ಬೂದ ತುಕರಿಯರು ಅದನ್ನು ನಾಶ ಮಾಡಿಬಿಡ್ತಾರೆ. ಅಂದರೆ ಇಲ್ಲಿ ಮೇಲ್ನೋಟಕ್ಕೆ ಇದೊಂದು ಚಿಕ್ಕ ಮಕ್ಕಳ ಕಥೆ ಅಂತ ಅನಿಸಿದರೂ ಕೂಡ ಈ ಇಡೀ ಸಮಾಜದಲ್ಲಿ ಇರುವಂಥ ಒಂದು ಅನ್ಯಾಯ ಯಾವ ರೀತಿ ನಡೀತದೆ ಅದನ್ನು ಮೆಟ್ಟಿ ನಿಲ್ಲುವಂಥದ್ದು, ಅನ್ಯಾಯ ಮುಂದೆ ನಡಿಬಾರ್ದು ಅನ್ನೋದಕ್ಕೋಸ್ಕರ ಈ ಮಕ್ಕಳು ಕೊನೆಗೆ ಆ ಒಂದು ಕಂದನ್ನೇ ನಾಶ ಮಾಡಿಬಿಡುವಂಥದ್ದು. ಸರಿ ವಿದ್ಯಾರ್ಥಿಗಳೇ, ಮುಂದೆ ಇನ್ನೊಂದು ಹೊಸ ವಿಷಯದೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.